221ನೇ ಶ್ಲೋಕ. ಅದರ ಮುಂದಿನ ಭಾಗ. ಯಸ್ಯಾತ್ಮ ಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧೀ ಕಲತ್ರ ದಿಶು ಭೌಮ ಇತ್ಯಧೀಃ ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚಿತ್ ಜನೇಷ್ವಭಿಜ್ಞೇಷು ಸಯೇವ ಗೋಖರಃ. ಜಡವಾದ ಪ್ರತಿಮೆ, ನೀರು ಇತ್ಯಾದಿ ನಾವೇನೇನು ದೇವತಾರಾಧನೆಗಳನ್ನು ಎಲ್ಲೆಲ್ಲಿ ಮಾಡ್ತೀವೋ ಅಲ್ಲೆಲ್ಲ ಕಡೆ ಒಂದು ಒಳ್ಳೆ ಭಾವನೆಯನ್ನ ಇಟ್ಟುಕೊಂಡು ಭಗವಂತನ ಬಗ್ಗೆ ಮಾತ್ರ ಮತ್ತು ಭಗವದ್ ಭಕ್ತರು, ವಿಶೇಷವಾಗಿ ಜ್ಞಾನಿಗಳು, ಅವರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಆದ್ರೆ ಅವನು ನಿಜವಾಗಿ ಪಶು. ಗೋಖರ ಅಂದ್ರೆ ಕತ್ತೆ, ಅತ್ಯಂತ ಮೂರ್ಖನಾದವನು. ಜಡವಾದ ನೀರು, ಕಲ್ಲು, ಮಣ್ಣು ಇವುಗಳಲ್ಲಿ ದೇವರನ್ನ ಕಾಣುತ್ತಾನೆ, ತೀರ್ಥಯಾತ್ರೆ ಮಾಡ್ತಾನೆ. ಆದರೆ ದೊಡ್ಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾಗಿರತಕ್ಕಂಥ ವ್ಯಕ್ತಿ ಭಗವತ್ ತತ್ವಜ್ಞಾನಿ. ಅವನಲ್ಲಿ ಭಗವಂತನನ್ನ ಕಾಣ್ತಾ ಇಲ್ಲ. ಅಂತಹ ತತ್ವಜ್ಞಾನಿಗೆ ಆದರಾತಿಥ್ಯಗಳನ್ನ ಮಾಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತ ಆದ್ರೆ ಸಯೇವ ಗೋಖರಃ, ಅವನು ನಿಜವಾದ ಕತ್ತೆಯವನು, ಆಲೋಚನಾ ಶಕ್ತಿ ಇಲ್ಲದ ಪ್ರಾಣಿಯವನು ಅಂತ ನಿಂದನೆಯನ್ನ ಮಾಡಿದ್ದನ್ನ ನೋಡಿದ್ದೇವೆ. ಅದು ಸಮಂತ ಪಂಚಕ, ಅಲ್ಲಿ ಸೂರ್ಯಗ್ರಹಣ ಆಗ್ತಕ್ಕಂಥ ಸಂದರ್ಭ. ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿರ್ತಾನೆ ಸಮಂತ ಪಂಚಕದಲ್ಲಿ, ಕುರುಕ್ಷೇತ್ರ ಅಲ್ಲಿ ಸಮಂತ ಪಂಚಕ. ಅಲ್ಲಿ ಸೂರ್ಯಗ್ರಹಣದ ಕಾಲದಲ್ಲಿ, ಆ ಗ್ರಹಣದ ಸಂದರ್ಭದಲ್ಲಿ ಒಳ್ಳೆ ಕ್ಷೇತ್ರ, ಒಳ್ಳೆ ದೊಡ್ಡ ಸನ್ನಿಧಾನ, ದೊಡ್ಡ ವ್ಯಕ್ತಿಗಳಲ್ಲಿ ಇರ್ತಾರೋ ಅಲ್ಲಿ ಹೋಗಿ ಅವರ ಜೊತೆಯಲ್ಲಿ ನಾವು ಗ್ರಹಣಾನುಷ್ಠಾನವನ್ನ ಮಾಡಬೇಕಾದದ್ದು ಸಂಪ್ರದಾಯ. ಹಾಗೆ ಕೃಷ್ಣ ಇದ್ದಾನೆ ಸಮಂತ ಪಂಚಕದಲ್ಲಿ ಅಂತ ಹೇಳಿ ಎಲ್ಲ ಋಷಿಮುನಿಗಳು ಅವನನ್ನ ನೋಡಿ ಅವನ ಸನ್ನಿಧಾನದಲ್ಲಿ ಗ್ರಹಣಾಚರಣೆಯನ್ನ ಮಾಡ್ಲಿಕ್ಕೆ ಅಂತ ಬರ್ತಾರೆ. ಆ ಸಂದರ್ಭದಲ್ಲಿ ಅವರನ್ನ ಹೊಗಳುವ ಸಂದರ್ಭದಲ್ಲಿ ಸಾಕ್ಷಾತ್ ಭಗವಂತನೇ ಹೇಳತಕ್ಕಂಥ ಮಾತು ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನವನ್ನ ಓದಿದ್ದೆ. ಅರ್ಧ ಭಾಗ ಆಗಿತ್ತು ಅಲ್ವಾ. ಭಕ್ತಿಶ್ಚ ನ ತತ್ಸೇವಾಮಿನ ಇತ್ಯತಃ ತತ್ಪರಿತ್ಯಾಗೇನ ತದನುಸಾರೇಣ ಕೇವಲಂ ಕಾಲವಿಲಂಬೇನ ಶ್ರಮಃ ಏವ ಅಧಿಕಃ ಲಾಭಃ ಇತಿ ಸದುಪದೇಶೇ ಏವ ಸದುಪದೇಶಃ ಏವ ಅನುಸರಣೀಯಃ ಪ್ರೇಕ್ಷಾವತ. ಜ್ಞಾನಿಗಳ ಉಪದೇಶವನ್ನೇ ನಾವು ಅಪೇಕ್ಷೆ ಪಡಬೇಕು, ಅವರಿಂದ ಉಪದೇಶವನ್ನ ಪಡಿಬೇಕು ಎಂತಕ್ಕಂಥ ಮಾತನ್ನ ನೋಡಿದ್ವಿ. ಯಥಾಹು, ಮುಂದಿನ ಇಲ್ಲಿಂದ ಆಗ್ಬೇಕು. ಯಥಾಹು ನಹಿ ಅಮ್ಮಯಾನಿ ತೀರ್ಥಾನಿ, ನ ಹಿ ಅಮ್ಮಯಾನಿ ತೀರ್ಥಾನಿ ನ ದೇವಾ ಮೃಚ್ಛಿಲಾಮಯಾಃ ತೇ ಪುನಂತಿ ಉರುಕಾಲೇನ ದರ್ಶನಾದೇವ ಸಾಧವಃ. ನೋಡಿ, ಅಂದ್ರೆ ಸಜ್ಜನರ ಒಂದು ಸಾಮರ್ಥ್ಯ ಎಂಥದ್ದು ಅನ್ನೋದನ್ನ ಇದು ಭಾಗವತದ್ದೇ ಶ್ಲೋಕ, ದಶಮಸ್ಕಂದದಲ್ಲಿ ಬರುವಂತದ್ದು. ನ ಹಿ ಅಮ್ಮಯಾನಿ, ಅಪು ಮಯಾನಿ, ಅಪು ಪ್ಲಸ್ ಮಯಾನಿ ಇರ್ಬೇಕಾದ್ರೆ ಸಂಧಿಯಾಗಿ ಅಮ್ಮಯಾನಿ ಅಂತ ಆಗಿದೆ, ಪಕಾರಕ್ಕೆ ಮಕಾರ ಬಂದಿದೆ. ನೀರೇ ತೀರ್ಥ ಅಲ್ವಾ, ಕಾವೇರಿ, ಗಂಗಾ, ಸರಸ್ವತಿ ಇತ್ಯಾದಿಗಳು. ಆದ್ರೆ ನೀರೇ ತೀರ್ಥವಲ್ಲ, ನೀರಲ್ಲಿ ದೇವತಾ ಸನ್ನಿಧಾನ. ಇನ್ನು ನದೇವಾಹ ಮೃಚ್ಛಿಲಾಮಯಾಹ, ಮಣ್ಣಿನ ಪ್ರತಿಮೆ, ಶಿಲೆಯ ಪ್ರತಿಮೆ, ಕಟ್ಟಿಗೆಯ ಪ್ರತಿಮೆ, ಲೋಹದ ಪ್ರತಿಮೆ, ಇದೇ ದೇವರಲ್ಲ, ಇಲ್ಲೊಂದು ದೇವತಾ ಸನ್ನಿಧಾನ. ಈ ನೀರಿನಲ್ಲಿ ಪ್ರತಿಮಾದಿಗಳಲ್ಲಿ ಇರುವಂತಹ ದೇವತಾ ಸನ್ನಿಧಾನ ಏನಿದೆ, ತೇ ಪುನಂತಿ ಉರುಕಾಲೇನ, ತುಂಬಾ ಕಾಲದ ನಂತರದಲ್ಲಿ ಅವೆಲ್ಲವೂ ನಮ್ಮನ್ನ ಪವಿತ್ರವನ್ನಾಗಿ ಮಾಡುತ್ತವೆ. ತೀರ್ಥಕ್ಷೇತ್ರ, ತೀರ್ಥಯಾತ್ರೆ, ಪ್ರತಿಮಾದಿಗಳ ಅರ್ಚನಾ, ನಮ್ಮ ಪಾಪವನ್ನು ಮಾಡಿ ನಮಗೆ ಪುಣ್ಯವನ್ನು ಕೊಡುವಂಥದ್ದು. ಆದರೆ ಸಾಧುಗಳು ಅವರು ದರ್ಶನಾದೇವ, ನಾವು ಅವರನ್ನು ದರ್ಶನ ಮಾಡಿದ್ರೆ ಸಾಕು, ಕೇವಲ ಅವರ ದರ್ಶನದಿಂದಾಗಿ ನಮ್ಮನ್ನ ಅವರು ಪವಿತ್ರೀಕರಿಸುತ್ತಾರೆ. ಹಾಗಾಗಿ ತೀರ್ಥಾದಿಗಳೆಲ್ಲವೂ ಕೂಡ ನಮಗೆ ಪುಣ್ಯವನ್ನು ಕೊಡುವಂಥದ್ದು, ನಮ್ಮ ಪಾಪವನ್ನು ಪರಿಹಾರ ಮಾಡುವಂಥದ್ದು ಎಷ್ಟೋ ದಿವಸಗಳ ನಂತರ. ಆದರೆ ಸಜ್ಜನರಾಗಬೇಕಾದ್ರೆ ಹಾಗಲ್ಲ, ತತ್ಕ್ಷಣದಲ್ಲಿ ನಮ್ಮ ಪಾಪವನ್ನು ಪರಿಹಾರ ಮಾಡಿ ನಮಗೆ ಪುಣ್ಯವನ್ನು ಕೊಡ್ತಾರೆ. ಅದ್ರೇನು, ಆ ಭಗವದ್ ಭಕ್ತರ ಶಕ್ತಿ ಅಷ್ಟು ದೊಡ್ಡದು, ಅವರ ಮಹತ್ವ ಅಷ್ಟು ದೊಡ್ಡದು ಅನ್ನೋದನ್ನ ಭಗವಂತ ಇಲ್ಲಿ ತಿಳಿಸಿಕೊಡ್ತಾ ಇರ್ತಕ್ಕಂಥದ್ದು. ಮುಂದಿನ ವ್ಯಾಖ್ಯಾನ. ಕಿಂ ತನ್ಮಿಥ್ಯಾಜ್ಞಾನಂ
ಯನ್ನಿವೃತ್ತಯೇ ಸದುಪದೇಶ ಅವಶ್ಯಕ ತದರ್ಥಂ ತದ್ಭಕ್ತ್ಯಾದಿಕಂ ಚ ಇತ್ಯತಃ ಏತದೇವ ಮಿಥ್ಯಾಜ್ಞಾನಮಿತಿ ಭಾವೇನ ಲೇಷತಃ ತದ್ದರ್ಶಯತಿ. ಏನು, ನಾವು ಸಜ್ಜನರ ಸೇವೆಯನ್ನು ಯಾಕೆ ಮಾಡಬೇಕು, ಗುರುಗಳ ಮೂಲಕವಾಗಿ ಉಪದೇಶವನ್ನು ಯಾಕೆ ಪಡಿಬೇಕು, ನಮ್ಮ ನಮ್ಮ ಮಿಥ್ಯಾಜ್ಞಾನ, ನಮಗೆ ಇರತಕ್ಕಂತ ಅಜ್ಞಾನ ದೂರವಾಗಬೇಕು ಅಲ್ವಾ. ನಮಗೆ ಅಜ್ಞಾನ ದೂರವಾಗಿ ನಮಗೆ ತತ್ವಜ್ಞಾನ ಬರಬೇಕು. ಅದಕ್ಕೋಸ್ಕರವಾಗಿ ನಾವು ಗುರುಪದೇಶವನ್ನ ಪಡಿಬೇಕು, ಗುರುಗಳ ಸೇವೆಯನ್ನ ಮಾಡಬೇಕು ಅನ್ನೋದೆಲ್ಲ ಬಂತು. ಆದ್ರೆ ಮಿಥ್ಯಾಜ್ಞಾನ ಅಂದ್ರೆ ಏನು ಮೊದಲು ಗೊತ್ತಾಗ್ಬೇಕಲ್ವಾ. ಅನ್ಯಥಾ ಜ್ಞಾನ ಅಥವಾ ಅಜ್ಞಾನ, ಮಿಥ್ಯಾಜ್ಞಾನ ಎಲ್ಲ ಒಂದೇ ಅರ್ಥ. ಅಂದ್ರೆ ಏನು, ಅದನ್ನ ಯಾಕೆ ನಾವು ಕಳ್ಕೊಳ್ಬೇಕು ಅಂತೆಲ್ಲ ಪ್ರಶ್ನೆ. ಕಿಂ ತನ್ ಮಿಥ್ಯಾಜ್ಞಾನಂ, ಯಾವ್ದದು ಮಿಥ್ಯಾಜ್ಞಾನ ಅಂದ್ರೆ ಏನದು. ಎನ್ನಿವೃತ್ತೆಯೇ, ಯಾವ ಮಿಥ್ಯಾಜ್ಞಾನ ಹೋಗ್ಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ, ಯಾವ ಮಿಥ್ಯಾಜ್ಞಾನದ ನಿವೃತ್ತಿಗಾಗಿ ಸದುಪದೇಶ ಅವಶ್ಯಕ, ಸಜ್ಜನರ ಉಪದೇಶ ನಮಗೆ ಅಗತ್ಯವಾಗಿ ಬೇಕು. ತದರ್ ಭಕ್ತ್ಯಾದಿಕಂ, ಅದಕ್ಕೋಸ್ಕರವಾಗಿ ಅವರಲ್ಲಿ ಭಕ್ತ್ಯಾದಿಗಳನ್ನ ಮಾಡಬೇಕು. ಏನಕ್ಕೋಸ್ಕರವಾಗಿ, ಯಾವ ಮಿಥ್ಯಾಜ್ಞಾನವನ್ನ ಅಜ್ಞಾನವನ್ನ ಕಳ್ಕೊಳ್ಳಿಕ್ಕೋಸ್ಕರ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ಪ್ರಶ್ನೆ. ಹೀಗೆ ಪ್ರಶ್ನೆ ಬಂದ್ರೆ ಇತ್ಯತಃ ಏತದೇವ ಮಿಥ್ಯಾಜ್ಞಾನ, ಮಿಥ್ಯಾಜ್ಞಾನ ಇದೆ. ಏನದು ಮಿಥ್ಯಾಜ್ಞಾನ ಅನ್ನೋದನ್ನು ಈ ಶ್ಲೋಕದಲ್ಲಿ ನಮಗೆ ಪರಿಚಯ ಮಾಡಿಸಿಕೊಡ್ತಿದ್ದಾರೆ. ಇತಿ ಭಾವೇನ ಲೇಷತಃ, ಮಿಥ್ಯಾಜ್ಞಾನ ಬಹಳ ಇದೆ, ಅನೇಕ ರೀತಿಯಾದ ಅಜ್ಞಾನಗಳಿದ್ದಾವೆ. ಅದನ್ನು ಸ್ವಲ್ಪ, ಲೇಷತಃ ಅಂದ್ರೆ ಸ್ವಲ್ಪ ಅಂತ ಅರ್ಥ, ಸ್ವಲ್ಪ ಪರಿಚಯ ಮಾಡಿ ಕೊಡ್ತಿದ್ದಾರೆ. ಯಸ್ಯ ಇತಿ ಯಸ್ಯ ಆತ್ಮಬುದ್ಧೇ ಇದೆ ಅಂದ್ರೆ ಏನು, ಕೇವಲ ಜಡವಾದ ದೇಹವನ್ನೇ ಆತ್ಮ ಅಂತ ಅನ್ಕೊಳ್ಳೋದು, ಸಾಮಾನ್ಯವಾದ ನೀರನ್ನೇ ತೀರ್ಥ ಅನ್ಕೊಳ್ಳೋದು, ಪ್ರತಿಮೆಯನ್ನೇ ದೇವರು ಅಂತ ಅನ್ಕೊಳ್ಳೋದು, ಇದೇ ನಮ್ಮ ಮಿಥ್ಯಾಜ್ಞಾನ. ನೋಡಿ, ವಾತಾದಯ ತ್ರಯ ಧಾತವ ಯಸ್ಮಿನ್ ಯಸ್ಯಾತ್ಮ ಬುದ್ಧೇ ಕುಣಪೆ ತ್ರಿಧಾತುಕೆ, ತ್ರಿಧಾತುಗಳನ್ನ ಹೊಂದಿರುವಂಥದ್ದು ಈ ದೇಹ. ಯಾವುದದು, ವಾತಾದಿಗಳು, ವಾತ ಪಿತ್ತ ಕಫ, ಈ ಮೂರು ಧಾತುಗಳು ಉಳ್ಳದ್ದು ನಮ್ಮ ದೇಹ. ಅದರಿಂದಲೇ ಆರೋಗ್ಯ, ಅದರ ವ್ಯತ್ಯಾಸದಿಂದಲೇ ಅನಾರೋಗ್ಯ ನಮ್ಮ ದೇಹದಲ್ಲಿ ಅಲ್ವಾ. ಇದು ಕುಣಪೆ ದೇಹ, ಇದೊಂದು ದೇಹ, ಇದೊಂದು ಜಡ, ಇದೊಂದು ಶವದಂತೆ. ಇಂಥ ದೇಹದಲ್ಲಿ ಯಸ್ಯ ಆತ್ಮ ಇತಿ ಅಹಮಿತಿ ಬುದ್ಧಿ, ಜಡವಾದ ದೇಹವನ್ನೇ ನಾನು ನನ್ನದು ಅಂತ ಯಾರು ಅನ್ಕೊಂತಾರೋ, ಜಡವಾದ ದೇಹವನ್ನೇ ಯಾರು ತಾನು ತನ್ನದು ಅಂತ ಅನ್ಕೊಂತಾರೋ, ಯಸ್ಯ ಆತ್ಮ ಬುದ್ಧಿ ಕಲತ್ರಾದಿಶು, ಗಂಡ ಹೆಂಡತಿ ಮಕ್ಕಳು ಬಂಧು ಬಾಂಧವರಲ್ಲಿ ಆತ್ಮೀಯ ಬುದ್ಧಿ. ಸ್ವಧೀಹಿ, ಸ್ವಧೀಹಿ ಅಂದ್ರೆ ಸ್ವೇ, ಸ್ವಕೀಯ ಇತಿ ಮಮ ಏತೆ ಇತಿ ಬುದ್ಧಿ, ಇವರೆಲ್ಲ ನನ್ನವರು, ಇವರೆಲ್ಲ ನನಗೆ ಒಳ್ಳೇದ್ ಮಾಡೋರು ಅನ್ನೋ ಬುದ್ಧಿ ಇರತ್ತೆ. ಇದು ಅಜ್ಞಾನ, ಇದು ಮಿಥ್ಯಾಜ್ಞಾನ. ಹೀಗೆ ಭೌಮೇ ಶಿಲಾದು ಇನ್ನು ಬಂತು, ಭೌಮೇ ಇಜ್ಯದೀಹಿ, ಭೌಮ ಅಂದ್ರೆ ಭೂಮಿಯಲ್ಲಿ ಸಿಗುವಂತಹ ಕಲ್ಲು, ಮಣ್ಣು, ಕಟ್ಟಿಗೆ, ಲೋಹ ಇತ್ಯಾದಿಗಳಲ್ಲೇ ಪ್ರತಿಮೆ, ಆ ಪ್ರತಿಮಾದಿಗಳಲ್ಲೇ ಭಗವಂತ. ಇಜ್ಯದೀಹಿ, ಇಜ್ಯ ಪೂಜ್ಯ ಇತ್ಯದೀಹಿ, ಕಲ್ಲೇ ಪೂಜ್ಯವಾದದ್ದು, ಮರವೇ ಪೂಜ್ಯವಾದದ್ದಲ್ಲ, ಕಲ್ಲಿನ ಒಳಗೆ ಭಗವಂತನ ಸನ್ನಿಧಾನ ಅದು ಇರೋದ್ರಿಂದ ಅದು ಪೂಜ್ಯವಾದದ್ದು. ಇಜ್ಜದೀಹಿ ಇತಿ ದೀಹಿ, ಸಲಿಲೆ, ಸಲಿಲೆ ಅಂದ್ರೆ ನೀರು. ತೀರ್ಥಂ ಪಾವನಮಿತಿ ಬುದ್ಧಿ, ಅದೇ ತೀರ್ಥ, ಅದೇ ಪವಿತ್ರವಾದದ್ದು ಅಂತ ಬುದ್ಧಿ. ಅನೇನ ಪರಾನುಚಿಂತ ಇತ್ಯೇತದು ವಿಶದೀಕೃತಂ ಭವತಿ. ಅಂದ್ರೆ ಪರಾನುಚಿಂತ ಅಂದ್ರೆ ಹಿಂದೆ ಬಂದಿರುವಂತದ್ದು. ಆ ಪರಾನುಚಿಂತ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದನ್ನ ಸ್ಪಷ್ಟ ಮಾಡ್ದಂಗಾಯ್ತು. ಅಂದ್ರೆ ನಮ್ಮ ಅನುಚಿಂತೆ, ಯಾವುದು ವಾಸ್ತವವಲ್ಲವೋ ಅವಾಸ್ತವವನ್ನೇ ವಾಸ್ತವ ಅಂತ ಅಂದುಕೊಳ್ಳುವಂಥದ್ದು, ಅದನ್ನ ಅಭಿಜ್ಞೇಶು ಭಗವತ್ತತ್ವಂ ಜಾನತ್ಸು. ಇನ್ನು ಅಭಿಜ್ಞಾ ಅಂತ ಬಂತಲ್ಲ ಅಲ್ವಾ, ಜನೇಶು ಅಭಿಜ್ಞೇಶು ನ ನ ಕರ್ಹೀಚಿತು. ಜ್ಞಾನಿಗಳ ಬಗ್ಗೆ ಮಾತ್ರ ಗೌರವ ಇಲ್ಲ, ಜಡವಸ್ತುಗಳ ಬಗ್ಗೆ ಗೌರವ, ದೊಡ್ಡ ಪರಮಚೇತನವಾಗಿರ್ತಕ್ಕಂಥ ಜ್ಞಾನಿಗಳ ಬಗ್ಗೆ ಗೌರವ ಇಲ್ಲ. ಅಭಿಜ್ಞರು ಅಂದ್ರೆ ಏನು, ಅಭಿಜ್ಞರು ಅಂದ್ರೆ ತಿಳುವಳಿಕೆ ಇದ್ದವರು. ತಿಳುವಳಿಕೆ ಅಂದ್ರೆ ಯಾವ ತಿಳುವಳಿಕೆ, ಭಗವತ್ ತತ್ವಂ ಜಾನತ್ಸು, ಯಾರು ಭಗವಂತನ ತತ್ವವನ್ನ ತಿಳಿದಿದ್ದಾರೋ ಅಂತವರ ಬಗ್ಗೆ ಗೌರವ ಇರಬೇಕು. ಅಂತ ಜನರಲ್ಲಿ ಕರ್ಹಿಚಿತ್ ಕದಾಪಿ ಇಜ್ಜದೀಹಿ ತೀರ್ಥ ಬುದ್ಧಿಶ್ಚ ನಾಸ್ತಿ, ಅವರು ತೀರ್ಥರು, ಅವರು ಪವಿತ್ರರು ಎಂಬತಕ್ಕಂಥ ಜ್ಞಾನ ಯಾರಿಗಿಲ್ಲವೋ ಅವರು ಗೋಕರಃ, ಸಯೇವ ಗೋಕರಃ, ಆರಣ್ಯಕಃ ಮೃಗ ವಿಶೇಷ, ಕಾಡಿನಲ್ಲಿ ಇರತಕ್ಕಂಥ ಯಾವುದೊಂದು ಪ್ರಾಣಿಯವನು. ನೃಷು ಶ್ವಭಕ್ಷಕಃ, ಶ್ವಪಚ ಅಪರ ಪರ್ಯಾಯ ಚಂಡಾಲ ನೀಚತ್ವೇ ಪರಮ ಅವಧಿರಿವ, ಪಶುಷು ಚ ಅಸ್ಥಿಭಕ್ಷಕಃ ಗೋಕರ ಅಪರ ಪರ್ಯಾಯ ಗರ್ಧಭ ನೀಚತ್ವೇ ಚರಮಾವಧಿ. ನೋಡಿ, ಮನುಷ್ಯರಲ್ಲಿ ಉತ್ತಮರು, ಅಧಮರು, ನೀಚರು ಅಂತಲ್ಲಿದ್ದಾರೆ. ಪರಮ ನೀಚ ಅಂದ್ರೆ ಯಾರು, ಚಂಡಾಲ. ಯಾರು ನಾಯಿಯನ್ನ ತಿಂತಾನೋ
ನಾಯಿ ಮಾಂಸವನ್ನ ತಿಂದವನನ್ನ ಅತ್ಯಂತ ನೀಚ ವ್ಯಕ್ತಿ ಅಂತ ಕರೆಯೋದು. ಶ್ವಭಕ್ಷಕ, ಮನುಷ್ಯರಲ್ಲಿ ಶ್ವಭಕ್ಷಕ, ನಾಯಿಯನ್ನ ತಿನ್ನೋವನು ಶ್ವಪಚ, ಅವನು ಶ್ವಪಚ ಅಂತ ಕರೆಯೋದು. ನಾಯಿಯನ್ನ ಬೇಯಿಸಿ ತಿನ್ನೋಕೆ ಶ್ವಪಚ. ಅವನಿಗೆ ಇನ್ನೊಂದು ಹೆಸರೇನು, ಅಪರ ಪರ್ಯಾಯ ಚಂಡಾಲ. ಹಾಗೆ ಮನುಷ್ಯರಲ್ಲಿ ಅತ್ಯಂತ ನೀಚ ಅಂದ್ರೆ ಅವನು ಚಂಡಾಲ. ನೀಚತ್ತೇ ಪರಮಾವಧಿ, ಅವನೇ ಅತ್ಯಂತ ಕೆಳಗಿನವನು. ಅದರಂತೆ ಪಶುಗಳಲ್ಲಿ ಅಸ್ಥಿಭಕ್ಷಕ ಅಂದ್ರೆ ಪ್ರಾಣಿಗಳು ಬೇಟೆಯಾಡ್ತವೆ, ಬೇಟೆಯಾಡಿ ಮಾಂಸವನ್ನ ತಿಂತಾವೆ. ಮಾಂಸವನ್ನ, ಮೇಧಸ್ಸನ್ನ, ಚರ್ಮ ಎಲ್ಲ ತಿಂದ ಮೇಲೆ ಮೂಳೆನ ಮಾತ್ರ ಉಳಿಸ್ತಾವಲ್ಲ, ಮತ್ತೊಂದು ಪ್ರಾಣಿ ತಿಂದುಳಿಸಿದಂತ ಮೂಳೆಯನ್ನ, ಅಸ್ಥಿಭಕ್ಷಕವನ್ನ, ಅಸ್ಥಿಯನ್ನ ಯಾವ ಪ್ರಾಣಿಗಳು ತಿಂತಾವೋ ಅದಕ್ಕೆ ಗೋಖರ ಅಂತ ಕರೆಯೋದು. ಅದಕ್ಕೆ ಗರ್ಧಭ ಅಂತ ಕೂಡ ಕರೀತಾರೆ. ಅದಕ್ಕೆ ಅತ್ಯಂತ ನೀಚವಾಗಿರುವಂತದ್ದು ಅವನೇ ಅತ್ಯಂತ ನೀಚ. ಕತ್ತೆ ಗುರುವ ಅಂತಾರೆ, ಅಂದ್ರೆ ಕತ್ತೆಗಿಂತಲೂ ಇನ್ನು ಕೆಳಗಿಂದುದು. ನೀಚತ್ತೆ ಪರಮಾವಧಿ. ಅನೇನ ಪೂರ್ವೋಕ್ತಂ ಪಶುತ್ವಂ ವಿವೃತಂ ಭವತಿ. ಇದ್ರ ಮೂಲಕ ಏನ್ ಹೇಳ್ದಂಗಾಯ್ತು, ಪಶು ಅಂದ್ರೆ ಯಾರು, ಹೀಗೆ ಅತ್ಯಂತ ನೀಚ, ಪಶುಗಳಲ್ಲೂ ಕೆಳಗಿನವನು ಅಂತ ಅರ್ಥ. ಅತಯೇವ ಶ್ವಚಂಡಾಲ ಗೋಕರ ಇತಿ ದ್ವಿಪದೇಶು ನೀಚತ್ವೇ ಶ್ವಚಂಡಾಲ ಚರಮಾವಧಿತಯ ಚತುಷ್ಪಾದೇಶು ನೀಚತ್ವೇ ಗೋಕರ ಚರಮಾವಧಿತಯ ಚ ಉಕ್ತಃ. ಹಾಗಾಗಿ ಎರಡು ಕಾಲಿರುವಂತ ಪ್ರಾಣಿಗಳಲ್ಲಿ ಚಂಡಾಲ, ನಾವೆಲ್ಲ ಎರಡು ಕಾಲಿರುವಂತ ಪ್ರಾಣಿಗಳಲ್ವಾ. ನಮ್ಮಲ್ಲಿ ಅತ್ಯಂತ ನೀಚ ಅಂದ್ರೆ ಯಾರು, ಚಂಡಾಲ, ನಾಯಿಯನ್ನ ಬೇಯಿಸಿ ತಿನ್ನುವವನು, ಅವನು ಅತ್ಯಂತ ನೀಚ. ಹಾಗೆ ನಾಲ್ಕು ಕಾಲಿರ್ತಕ್ಕಂಥ ಪ್ರಾಣಿಗಳಲ್ಲಿ ಆಗ್ಬೇಕಾದ್ರೆ ಆ ಮೂಳೆಯನ್ನ, ಮತ್ತೊಂದು ಪ್ರಾಣಿ ತಿಂದು ಬಿಟ್ಟಂತ ಮೂಳೆಯನ್ನ ತಿಂದುಕೊಂಡು ಯಾವ್ದಿರ್ತಾವೋ ಅವುಗಳು ಅತ್ಯಂತ ನೀಚವಾದದ್ದು. ಶ್ವಚಂಡಾಲ ಅತಯೇವ ಶ್ವಚಂಡಾಲ ಗೋಕರ ಇತಿ ದ್ವಿಪದೇಶು ನೀಚತ್ವೇ ಶ್ವಚಂಡಾಲ ಚರಮ ಅವಧಿತಯ. ಎರಡು ಕಾಲಿರತಕ್ಕಂಥ ಪ್ರಾಣಿಗಳಲ್ಲಿ ಅತ್ಯಂತ ನೀಚ ಶ್ವಚಂಡಾಲ, ನಾಯಿಯನ್ನ ತಿನ್ನುವಂತ ಚಂಡಾಲ. ಹಾಗೆ ಚತುಷ್ಪಾದೇಶು ನೀಚತ್ವೇ ಗೋಕರ ಚರಮಾವಧಿತಯ ಚ ಉಕ್ತಃ, ಅವನೇ ಅತ್ಯಂತ ನೀಚ ಎಂಬುದಾಗಿ ಹೇಳಲ್ಪಟ್ಟಿದೆ. ಶ್ವವಿಟ್ ವರಾಹ ಉಷ್ಟ್ರಕರೈ ಸತುಲ್ಯ ಪುರುಷ ಪಶು ಇತ್ಯಾದೋ ಕರ ಇತ್ಯೇವ ಪ್ರಯೋಗಂ ವಿಹಾಯ ಗೋಕರ ಇತಿ ವಿಶೇಷ ಪ್ರಯೋಗೋಪಿ ಇಮಮೇವ ಅರ್ಥಂ ಸೂಚಯತೆ. ನೋಡಿ, ಶ್ವ, ವಿಟ್, ವರಾಹ, ಉಷ್ಟ್ರಕರೈ ಸತುಲ್ಯ ಪುರುಷ ಪರುಹು ಎಂಬುದಾಗೆಲ್ಲ ಪ್ರಾಣಿಗಳನ್ನು ಹೇಳಬೇಕಾದ್ರೆ ಅಂದ್ರೆ ಯಾರು ಅತ್ಯಂತ ನೀಚನೋ ಅವನು ಪಶುವಿಗೆ ತುಲ್ಯ ಅಂತ ಹೇಳ್ತಾರೆ. ನಾಯಿಯಂತೆ, ವಿಟ್ ಮಲದಂತೆ, ಹೀಗೆಲ್ಲ ಹೇಳ್ತಾ ಹೋಗ್ಬೇಕಾದ್ರೆ ವಿಟ್ ವರಾಹ ಹಂದಿಯಂತೆ, ಉಷ್ಟ್ರ ಅಂದ್ರೆ ಒಂಟೆಯಂತೆ, ಖರ ಅಂದ್ರೆ ಕತ್ತೆಯಂತೆ. ವಸ್ತುತ ಕತ್ತೆಗೆ ಖರ ಅಂತ ಕರೆಯೋದು. ಕತ್ತೆಗಿಂತಲೂ ನೀಚವಾದದ್ದು ಗೋಖರ, ಆ ಮೂಳೆಯನ್ನ ತಿನ್ನುವಂತ ಪ್ರಾಣಿ. ಇತ್ಯಾದಾವಿವ ಕರ ಇತ್ತೇವ ಪ್ರಯೋಗಂ ಅಲ್ಲೆಲ್ಲ ಕರ ಕೋಶದಲ್ಲೆಲ್ಲ ಖರ ಅಷ್ಟೇ ಇದೆ ಕತ್ತೆಯನ್ನು ಹೇಳ್ಬೇಕಾದ್ರೆ. ಆದ್ರೆ ಭಾಗವತ ಖರ ಅಂತ ಹೇಳ್ತಿಲ್ಲ, ಗೋಖರ ಇತಿ ವಿಶೇಷ ಪ್ರಯೋಗೋಪಿ ಇಮಮೇವ ಅರ್ಥಂ ಸೂಚಯತಿ. ಅತ್ಯಂತ ನೀಚವಾಗಿರ್ತಕ್ಕಂಥ ಪ್ರಾಣಿ ಎಂಬತಕ್ಕಂಥ ವಿಚಾರವನ್ನ ಹೇಳ್ತಾ ಇದೆ ಭಾಗವತ. ಇದಮುಕ್ತಂ ಭವತಿ. ಒಟ್ಟು ಇದರ ಅಭಿಪ್ರಾಯ ಹೇಳ್ತಾರೆ ನೋಡಿ. ದೇಹ ಅಹಮಿತಿ, ವಸ್ತುತಃ ದೇಹ ಬೇರೆ ಆತ್ಮ ಬೇರೆ. ಅರೆ ದೇಹವನ್ನೇ ಯಾರು ನಾನು ಅಂತ ಅನ್ಕೊಳ್ತಾನೋ, ದೇಹ ಸಂಬಂಧಿಷು ಮಮ ಇತಿ, ದೇಹ ಸಂಬಂಧಿಕರು ಅವರಲ್ಲಿ ನನ್ನವರು ಅಂತ ಭಾವನೆ. ಪ್ರತಿಮಾದೋ ದೇವತಾ ಏಮಿತಿ, ಪ್ರತಿಮಾದಿಗಳನ್ನ ನೋಡಿ ಇದೇ ದೇವತೆ ಅಂತ ಅನ್ಕೊಳ್ಳೋದು. ಯತ್ ದ್ರವತಿ, ಯಾವುದು ಹರಿಯುತ್ತೋ, ಪ್ರತ್ಯಕ್ಷತಃ ದೃಶ್ಯತೆ ತದೇವ ತೀರ್ಥಂ ಪಾವನಮಿತಿ, ಹರಿಯುವ ನೀರವನ್ನೇ ಪವಿತ್ರ ಅಂತ ಅನ್ಕೊಳ್ಳೋದು. ಸ್ವೋತ್ತಮೆ ಸ್ವತಃ ನೀಚೋಯಂ, ನನಗಿಂತ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿ ನನಗಿಂತ ನೀಚ ಇವನು ಅಂತ ಅನ್ಕೊಳ್ಳೋದು. ಸ್ವತಃ ನೀಚೇಪಿ ಉತ್ತಮೋಯಂ, ಅಥವಾ ತನಗಿಂತ ನೀಚನಾದ ವ್ಯಕ್ತಿಯನ್ನು ನೋಡಿ ಅವನನ್ನು ಉತ್ತಮ ಅಂತ ಅನ್ಕೊಳ್ಳೋದು. ನನಗೆ ಸಮನಾದವನಲ್ಲ, ನನ್ನ ಬಲ ಸಾಮರ್ಥ್ಯಗಳಿಗೆ ಸಮನಲ್ಲ, ಆದ್ರೆ ಅವನನ್ನ ಸಮ ಅಂತ ಅನ್ಕೊಳ್ಳೋದು. ಸಮೇಚ ಅಸಮ ಇತಿ, ಯಾರು ನಮಗೆ ಸಮಾನರೋ ಅವರನ್ನು ನೋಡಿ ಅಸಮ ಅಂತ ಅನ್ಕೊಳ್ಳೋದು. ಏವಂ ಅನಾದಿಕಂ ಮಿಥ್ಯಾಜ್ಞಾನ, ಹೀಗೆ ಅನಾದಿ ಕಾಲದಿಂದ ಅನೇಕ ರೀತಿಯಾದ ಅಜ್ಞಾನ ಇದೆ, ಮಿಥ್ಯಾಜ್ಞಾನ ಇದೆ. ಮಿಥ್ಯಾಜ್ಞಾನ, ಈ ಮಿಥ್ಯಾಜ್ಞಾನ ಎಂಬುದೇನಿದೆ ಪುರುಷಾರ್ಥ ಪ್ರತಿಬಂಧಕಂ, ಇದು ಪುರುಷಾರ್ಥಕ್ಕೆ ಅಡ್ಡಿ. ಪುರುಷಾರ್ಥ ಅಂದ್ರೆ ಮೋಕ್ಷವನ್ನ ಪಡೆಯಲಿಕ್ಕೆ ಇದು ಅಡ್ಡಿ, ಪ್ರತಿಬಂಧಕವಾದದ್ದು. ಇಂಥದ್ದು ಸದುಪದೇಶೇನೇವ ನಿವರ್ತನೀಯಂ, ಸಜ್ಜನರಿಂದಾಗಿ ಉಪದೇಶವನ್ನ ಪಡೆಯೋದ್ರಿಂದ ಏನಾಗತ್ತೆ, ನಮಗೆ ವಾಸ್ತವ ನಿಜವಾಗಿ ಜಗತ್ತೇನು, ಜಗತ್ತಿಗೆ ಕಾರಣನಾಗಿರ್ತಕ್ಕಂಥ ಭಗವಂತ ಏನು ಅಂತ ಗೊತ್ತಾಗ್ತಾ ಹೋಗತ್ತೆ. ಹಾಗಾಗಿ ಸದುಪದೇಶೇನೇವ, ಸಜ್ಜನರು ಮಾಡತಕ್ಕಂಥ ಉಪದೇಶದಿಂದಲೇ ಅಜ್ಞಾನ ನಿವೃತ್ತಿ ಆಗತ್ತೆ. ನಿವರ್ತನೀಯಂ ಸಮ್ಯಕ್ ಜ್ಞಾನ ಜನನದ್ವಾರ, ಸಜ್ಜನರು ಉಪದೇಶ ಮಾಡಿದಾಗ ಸರಿಯಾದ ಜ್ಞಾನ ಬರುತ್ತೆ, ತಪ್ಪಾದ ಜ್ಞಾನ ಹೋಗುತ್ತೆ. ತಚ್ಚ ಪ್ರಾಗೇವ ಸೂಚಿತಂ, ಅದನ್ನ ಈಗಾಗಲೇ ಹೇಳಾಗಿದೆ. ತತಃ ಭಕ್ತಿಪೂರ್ವಕಂ ತತ್ಸೇವಯ ಇತಿ ಪ್ರಸಾದೇ ಮಿಥ್ಯಾಜ್ಞಾನ ನಿವೃತ್ತೋ ಪರಮ ಪುರುಷಾರ್ಥ ಲಾಭಶ್ಚ ಭವತಿ ಇತಿ ಸತ್ಸು ಭಕ್ತಿ ಅವಶ್ಯಕಿ.
ಅಂದ್ರೆ ಅಂತ ಸಜ್ಜನರನ್ನ ಪ್ರಸನ್ನೀಕರಿಸಿದಾಗ, ಅವರ ಸೇವೆಯನ್ನ ಮಾಡಿ ಅವರನ್ನ ಪ್ರಸನ್ನರನ್ನಾಗಿ ಮಾಡಿದಾಗ ಅವರು ಉಪದೇಶವನ್ನ ಮಾಡ್ತಾರೆ. ಅವರ ಉಪದೇಶದಿಂದಾಗಿ ನಮ್ಮ ಮಿಥ್ಯಾಜ್ಞಾನ, ನಮ್ಮ ಅಜ್ಞಾನ ಹೋಗುತ್ತೆ, ನಮಗೆ ಜ್ಞಾನ ಬರುತ್ತೆ. ಅಜ್ಞಾನ ಹೋಗಿ ಜ್ಞಾನ ಬಂತು ಅಂತ ಆದ್ರೆ ಪರಮ ಪುರುಷಾರ್ಥ ಲಾಭ, ಮೋಕ್ಷ ಸಿಗತ್ತೆ. ಹಾಗಾಗಿ ಸಜ್ಜನರ ಸೇವೆಯನ್ನ ಮಾಡಬೇಕು, ಅವರಿಂದ ಉಪದೇಶಾದಿಗಳನ್ನ ಪಡಿಬೇಕು, ಅದು ಅತ್ಯಂತ ಅವಶ್ಯಕ ಅನ್ನೋದನ್ನ ಈ ಬಿಂಬೋಪಾಸಕ ಗುರುಪ್ರಾಪ್ತಿ ಪ್ರಕರಣ, ಒಟ್ಟು ಪ್ರಕರಣದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿಗೆ ಈ ಪ್ರಕರಣ ಮುಕ್ತಾಯವಾಗತ್ತೆ. ಶ್ಲೋಕದ ಅನ್ವಯಾರ್ಥ ನೋಡಿ. ಯಸ್ಯ, ಯಾವ ಮನುಷ್ಯನಿಗೆ ತ್ರಿಧಾತುಕೆ ಕುಣಪೆ, ಕುಣಪಕ್ಕೆ ವಿಶೇಷಣ ತ್ರಿಧಾತುಕ, ಶವ ಸದೃಶವಾದಂತಹ ತ್ರಿಧಾತುಕೆ ವಾತ ಪಿತ್ತ ಕಪಗಳಿಂದ ಯುಕ್ತವಾಗಿರುವಂತಹ ಈ ದೇಹದಲ್ಲಿ ಆತ್ಮಬುದ್ಧಿ, ದೇಹವೇ ಆತ್ಮ ಎಂಬತಕ್ಕಂಥ ಜ್ಞಾನವು, ಹಾಗೆ ಯಸ್ಯ ಯಾರಿಗೆ ಕಲತ್ರಾದಿಶು ಗಂಡ ಹೆಂಡತಿ ಮಕ್ಕಳು ಇತ್ಯಾದಿಗಳಲ್ಲಿ ಸ್ವದೀಹಿ ನನ್ನವರು ಎಂಬತಕ್ಕಂಥ ಭಾವನೆಯು, ಭೌಮೆ ಭೂಮಿಯಲ್ಲಿ ಸಿಗುವಂತ ಮಣ್ಣು ಮರ ಲೋಹ ಇತ್ಯಾದಿಗಳಲ್ಲಿ ಇಜ್ಜದೀಹಿ ಇದೇ ದೇವರು ಎಂಬತಕ್ಕಂಥ ಭಾವನೆ, ಸಲಿಲೆ ಸಾಮಾನ್ಯವಾದ ನೀರಿನಲ್ಲಿಯೇ ತೀರ್ಥ ಇತಿ ಯತ್ ಬುದ್ಧಿ, ತೀರ್ಥ ಎಂಬುದಾಗಿ ಭಾವನೆ, ಯತ್ ತೀರ್ಥೆ ಯತ್ ಸಲಿಲೆ ಯಾವ ನೀರಿನಲ್ಲಿ ತೀರ್ಥ ಇತಿ ಬುದ್ಧಿ, ಹೀಗೆಲ್ಲ ಮಹತ್ವ ಜ್ಞಾನ ಇದೆ. ಆದರೆ ಕರ್ಹಿಚಿತ್ ಎಂದೆಂದಿಗೂ ಅಭಿಜ್ಞೇಶು ಜನೇಶು ಜ್ಞಾನಿ ಜನಗಳಲ್ಲಿ, ಭಗವಂತನನ್ನ ಕಂಡಂತ ಅಪರೋಕ್ಷ ಜ್ಞಾನಿಗಳಲ್ಲಿ ನ ಎಂದೆಂದೂ ಪೂಜ್ಯ ಭಾವನೆ ಇಲ್ಲ. ಸಹಯೇವ ಅವನೇ ಗೋಖರ, ಅತ್ಯಂತ ನೀಚನಾದವನು, ಅವನೇ ಅತ್ಯಂತ ಪರಮ ನಿಕೃಷ್ಟನಾದವನು ಅಂತ ಅರ್ಥ. ಯಸ್ಯ ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ ಸ್ವಧಿ ಕಲತ್ರಾದಿಷು ಭೌಮ ಇಜ್ಜದೀಹಿ ಯತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚಿತ್ ಜನೇಶ್ವಭಿಜ್ಞೇಶು ಸಯೇವ ಗೋಖರಃ. ಶ್ರೀಕೃಷ್ಣಾರ್ಪಣ.